ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನೇಹಿತರೆ ಪೂಜೆ ಮಾಡಬೇಕು. ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಪುಳಿಯೋಗರೆ ಮಾಡಿದ್ದೀನಿ. ಸೊ ಸಾನು ಮತ್ತು ರಾಜೇಶ್ ಇಬ್ಬರೂ ಆಫೀಸ್ಗೆ ಹೋಗಿದ್ದಾರೆ. ಬರ್ತಾವ್ರೆ, ಕರ್ಕೊಂಡು ಬರ್ತಾರೆ. ಸೊ ಇವತ್ತಿಗೆ ಇನ್ನು 2 ದಿನ ಇದೆ ಸಾನು ಬರ್ತ್ಡೇ. ಸೊ ಇವತ್ತೇನೆ ಸ್ವಲ್ಪ ಪ್ರಿಪ್ರೇಷನ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸದ್ಯಕ್ಕೆ ಪೂಜೆ ಮಾಡಿಬಿಡ್ತೀನಿ, ಆಮೇಲೆ ಡಿಟೇಲಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಸ್ನೇಹಿತರೆ, ಈಗ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ತುಂಬ ಕೆಲಸಗಳಿದೆ. ಅಂದರೆ ನಾನು ಕಪ್ ಕೇಕ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನಾನು ಇನ್ನೂ ತಂದಿಲ್ಲ. ನಾನು ಅಂದ್ಕೊಂಡೆ ರೆಡಿ ಸಿಗುತ್ತಲ್ವ ಅದನ್ನೇ ತಂದುಬಿಡೋಣ ಅಂತ. ನೋಡಿದ್ರೆ ರೆಡಿ ಸಿಗಲಿಲ್ಲ. ಸೊ ಈಗ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಇಂಗ್ರೀಡಿಯೆಂಟ್ಸ್ ತೊಗೊಳ್ತೀನಿ. ನಾನು ಕಪ್ ಕೇಕ್ ತೊಗೊಳೋದಕ್ಕೆ ಹೋಗಿದ್ದು ಬೇರೆ ಕಡೆ. ಸೊ ಅಲ್ಲಿಂದ ಇವತ್ತು ನಾನು ಕ್ರೀಮ್ ಚೀಸ್ ಮಾಡೋಣ ಅಂತ ಇದ್ದೀನಿ. ತುಂಬಾ ಕ್ರೀಮಿ ಇರುತ್ತೆ. ಇದು ಚೀಸ್ ಕೇಕ್ಗೆ ಯೂಸ್ ಮಾಡೋದು. ಸೊ ಏನು ಮಾಡೋಣ, ಆ ಕ್ರೀಮ್ ಚೀಸ್ನ ಕೇಕ್ ಮೇಲೆ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಯಾವುದಪ್ಪ ಕಾಲು? ಈಗ ಹೆಂಗಾಗಿದೆ ಅಂದರೆ ಸ್ನೇಹಿತರೆ, ಯಾವುದೇ ಒಂದು ಹೊಸ ವೆಬ್ಸೈಟನ್ನು ಜಸ್ಟ್ ಚೆಕ್ ಮಾಡಿ ಸಾಕು, ಅಲ್ಲಿಂದ ಮೆಸೇಜ್ಗಳು ಬರೋಕ್ಕೆ ಶುರು ಆಗುತ್ತೆ. ನೋಡಿ, ಕಾಲು ಬಂದ್ಬಿಟ್ಟಿದೆ. ಲಾಗಿನ್ ಆದ ತಕ್ಷಣವೇ ನಮ್ಮ ಅಡ್ರೆಸ್ಸು ತೋರ್ಸೋಕ್ಕೆ ಶುರು ಆಗಿಬಿಡುತ್ತೆ, ಡೆಲಿವರಿ ಅಡ್ರೆಸ್ಸು. ಆ್ಯಂಡ್ ಜಸ್ಟ್ ವೆಬ್ಸೈಟ್ಗೆ ವಿಸಿಟ್ ಮಾಡಪ್ಪ ಸಾಕು, ತಗೋ ಮೆಸೇಜ್ಗಳ ಮೇಲೆ ಮೆಸೇಜ್. ನೋಡಿ, ಈಗ ಜಸ್ಟ್ ನಾನು ಚೆಕ್ ಮಾಡಿದ್ದೆ ಅಷ್ಟೇ, ಏನೋ ಆಫರ್ ಇತ್ತು ಲಿಪ್ಸ್ಟಿಕ್ ಮೇಲೆ ಅಂತ ಹೇಳಿಬಿಟ್ಟು ಕಾಲ್ ಬಂದಿದೆ. ಯು ಹ್ಯಾವ್ ಆ್ಯಡೆಡ್ ಟು ಯುವರ್ ಕಾರ್ಟ್ ಆ್ಯಂಡ್ ಯು ಹ್ಯಾವ್ ನಾಟ್ ಚೆಕ್ಡ್ ಔಟ್ ಅಂದ್ಕೊಂಡು. ಅಬ್ಬಬ್ಬಾ, ತುಂಬ ಹುಷಾರಾಗಿರಬೇಕು ಸ್ನೇಹಿತರೆ. ಡಿಜಿಟಲ್ ವರ್ಲ್ಡ್ ನಮಗೆ ಎಷ್ಟು ಕನ್ವೀನಿಯನ್ಸ್ ಕೊಡುತ್ತೋ ಅಷ್ಟೇ ಅದರಿಂದ ಡೇಂಜರ್ ಕೂಡ ಜಾಸ್ತಿ. ಈಗ ಸದ್ಯಕ್ಕೆ ನಾನು ಕ್ರೀಮ್ ಚೀಸ್ ಮಾಡ್ತಾ ಇದ್ದೀನಿ. ಬನ್ನಿ, ಹೇಳಿದ್ನಲ್ಲ, ಇದು ನಾನು ಕೇಕ್ ಮೇಲೆ ಫ್ರೋಸ್ಟಿಂಗ್ ಥರ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂಥರ ಕ್ರೀಮಿ ಚೆನ್ನಾಗಿರುತ್ತೆ ಅಂಥೇಳಿ. ಕ್ರೀಮ್ ಚೀಸ್ ಮಾಡೋದಕ್ಕೆ ನಾವು ಫ್ಯಾಟ್ ಜಾಸ್ತಿ ಇರೋವಂಥ ಹಾಲು ತೊಗೊಳ್ಬೇಕು. ಮನೇಲೇ ಮಾಡ್ತೀವಿ ಅನ್ನೋ ಹಾಗಿದ್ರೆ. ಸೊ ಇದು ನಾನು ಆರೆಂಜ್ ಕಲರ್ ಪ್ಯಾಕ್ ತೊಗೊಂಡಿದ್ದೀನಿ, 2 ಅಂದರೆ 1 ಲೀಟರು. ಇದನ್ನೀಗ ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಸೈಡ್ಸಲ್ಲೆಲ್ಲನೂ ಬಬಲ್ ಥರ ಕಾಣುತ್ತಲ್ವ, ಬಿಸಿ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನಾವು ಇದಕ್ಕೆ ವಿನೆಗರ್ನ ಹಾಕಬೇಕು. ನೋಡಿ, ಅಲ್ಲಿ ಬಬಲ್ಸ್ ಬರ್ತಾ ಇದೆ. ಸೊ ಇದು ಬೆಚ್ಚಗಾಗಿದೆ. ಸೊ ಇದು ಬಿಸಿ ಆಗಿದೆ, ಬಾಯ್ಲಿಂಗ್ ಪಾಯಿಂಟಿಗೆ ಬಂದಿಲ್ಲ, ಬಟ್ ಬಿಸಿ ಆಗಿದೆ. ಓಕೆ, ಇದಕ್ಕೆ ನಾನೀಗ ವಿನೆಗರ್ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಆಲ್ರೆಡಿ ಕರ್ಡಲ್ ಆಗ್ತಾ ಇದೆ. ಇದು ಒಡೆಯೋ ತನಕನೂ ಹೀಗೆ ಮಿಕ್ಸ್ ಮಾಡಬೇಕು. ಫುಲ್ ನೀರು ಸಪ್ರೇಟ್ ಆಗಬೇಕು. ಇದಕ್ಕೆ 2 ಸ್ಪೂನ್ ಹಾಕಿ ನೋಡಿಬಿಟ್ಟು ಸಾಕಾಗಲಿಲ್ಲ ಅಂದರೆ ಇನ್ನೂ ಒಂದು ಹಾಕ್ಕೊಳ್ಬೋದು. ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ. ಹೇಗಿದ್ದರೂ ನಾವು ನೀರು ಇದನ್ನು ತೆಗೆದುಬಿಡ್ತೀವಿ. ಆಮೇಲೆ ಇದನ್ನು ನೀಟಾಗಿ 1-2 ಸಾರಿ ಫ್ರೆಶ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು, ಆ ವಿನೆಗರ್ದು ಫ್ಲೇವರ್ ಹೋಗೋದಕ್ಕೆ. ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು, ನಿಂಬೆಹಣ್ಣು ಜ್ಯೂಸ್. ನಾನು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಇದನ್ನು ಹೀಗೆ ಬಿಡ್ತೀನಿ. ನೋಡಿ, ಇಲ್ಲಿ ಸಪ್ರೇಟ್ ಆಗ್ತಾ ಇದೆ. ಅದನ್ನು ಆಫ್ ಮಾಡಿ ಬಂದು ನಾನಿಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಗಿಫ್ಟ್ ರ್ಯಾಪಿಂಗ್, ಪ್ಯಾಕಿಂಗ್ ಅಲ್ಲ, ಸಾನುಗೆ ಗಿಫ್ಟ್ ಕೊಡೋದಕ್ಕೆ ಅಂದ್ಬಿಟ್ಟು ಅವತ್ತು ಶಾಪಿಂಗ್ ಹೋಗಿದೆ ನೋಡಿ, ಅಲ್ಲಿಂದ ಚಾಕ್ಲೇಟ್ ತಂದಿದ್ದೆ. ಅದಕ್ಕೆ ಅದನ್ನು ಗಿಫ್ಟ್ ರ್ಯಾಪ್ ಮಾಡಿ ಸಾನು ಕೊಡ್ತಾ ಇದ್ದೀನಿ. ಹಾಗೆ ಕೊಟ್ಟರೆ ಅವಳಿಗೆ ಖುಷಿ ಆಗೋದಿಲ್ಲ. ಅವಳಿಗೆ ಬರ್ತ್ಡೇ ಅಂದರೆ ಇಟ್ಸ್ ಆಲ್ ಅಬೌಟ್ ಗಿಫ್ಟ್ಸ್. ಸೊ ಅವಳಿಗೆ ಎಷ್ಟು ಗಿಫ್ಟ್ ಕೊಡ್ತಿರೋ ಅಷ್ಟು ಖುಷಿ. ನಾನು ಒಂದು ಸಾರಿ ಏನೋ 7 ಇಯರ್ಸ್ಗೋ 8 ಇಯರ್ಸ್ಗೋ ನೆನಪಿಲ್ಲ, ಅಷ್ಟು ಇಯರ್ಗೆ ಅಷ್ಟು ಗಿಫ್ಟ್ ಕೊಟ್ಟಿದ್ದೆ. ಅಂದರೆ 7th ಇಯರ್ ಅಂದರೆ 7 ಗಿಫ್ಟ್ಸ್ ಅಂತ. ಆ ಥರ ನಮ್ಮ ಹುಡುಗಿ ಎವ್ರಿ ಇಯರು ನನಗೆ ಎಷ್ಟು ಇಯರ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನೋ ಅಷ್ಟು ಗಿಫ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಕೊಡೋದಕ್ಕೇನು ತೊಂದರೆ ಇಲ್ಲ,
ಆದರೆ ಚೂಸ್ ಮಾಡೋದೇ ತೊಂದರೆ. ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಅವಾಗವಾಗಲೇ ಕೊಡಿಸ್ಬಿಟ್ಟಿರ್ತೀವಿ. ಬರ್ತ್ಡೇಗೆ ಅಂತ ನಾನು ಎಕ್ಸ್ಟ್ರಾ ಏನು ಕೊಡಲಿ, ಎಲ್ಲನೂ ಇರುತ್ತೆ. ಅದಕ್ಕೆ ನಾನು ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಮಗಳೇ, ಒಂದು ಕೆಲಸ ಮಾಡು, ನಿನ್ಗೆ ಏನೇ ಬೇಕಂದ್ರೂ ನೀನು ಅವಾಗಲೇ ತಗೊಳ್ಬೇಡ. ನಿನಗೆ ಬೇಕು ಅಂದಾಗ ನಿನಗೆ ಬರ್ತ್ಡೇಗೆ ತೆಗೆಸ್ಕೊಡ್ತೀವಿ, ಅವಾಗ ನೋಡಪ್ಪ ಜಾಸ್ತಿ ಗಿಫ್ಟ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲ 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 ಇಲ್ಲ, ನನಗೆ ನೀವು ಅವಾಗಲೇ ತೆಗೆಸ್ಕೊಡಿ, ನನಗೆ ಫುಲ್ ಜಾಸ್ತಿ ಗಿಫ್ಟ್ ಏನು ಬೇಡ ಅಂತ ಹೇಳಿದ್ಲು. ಅದಕ್ಕೆ ಹುಡುಕಿ ಅವಳ ಹತ್ರ ಏನು ಇರೋದಿಲ್ವೋ ಅದನ್ನ ತಗೊಂಡಿದ್ದೀನಿ. ಈ ಬ್ಯಾಂಗಲ್ ನೋಡಿ, ಇದು ಸ್ಪ್ರಿಂಗ್ ಟೈಪ್, ಇದು ನಾನು ಆನ್ಲೈನಲ್ಲಿ ತಗೊಂಡಿದ್ದು. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಥವಾ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ಇದು ಮಿಂತ್ರಲ್ಲಿ ತಗೊಂಡಿದ್ದು, ಸೊ ಚೆಕ್ ಮಾಡ್ಬೋದು. ಹಬ್ಬಗಳಲ್ಲಿ ಬಳೆ ಹಾಕು ಅಂತ ಹೇಳ್ತೀನಲ್ವಾ, ಅವಾಗ ಕೂಡ ಹಾಕ್ಬೋದು. ಸೊ ಅದನ್ನು ನಾನು ತಂದು ತುಂಬ ದಿನ ಆಯಿತು. ಇದನ್ನ ಬಾಕ್ಸ್ ನೋಡ್ಬಿಟ್ಟಿದ್ದಾಳೆ ಸಾನು, ಅದ್ರ ಒಳಗಡೆ ಸದ್ಯಕ್ಕೆ ಏನು ಅಂತ ತೆಗೆದು ನೋಡಿಲ್ಲ. ಅದಕ್ಕೆ ಈಗ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ಬೆಡ್ಶೀಟ್ ತೋರಿಸಿದ್ದೆ ನಿಮಗೆ, ಯೂನಿಕಾರ್ನ್ದು. ಅದು ನಾನು ಇವತ್ತು ಟ್ಯಾಗ್ ಆದರೆ ಮಾಡ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ಅದೂ. 3 ಆಯಿತಾ. ಆಮೇಲೆ ಒಂದು ಫ್ಲವರ್ ಮಾಡಿದ್ದೆ, ನಿಮಗೆ ನೆನಪಿದೆಯಾ ಪ್ರೀವಿಯಸ್ ವ್ಲಾಗ್ಸಲ್ಲಿ, ಅದು ಒಂದಾಯ್ತಾ. ಆಮೇಲೆ ಇನ್ನೂ 2 ಗಿಫ್ಟ್ ಇದೆ, ಅದು ಸಾನು ನೋಡ್ಬಿಟ್ಟಿದ್ದಾಳೆ, ಅದಕ್ಕೆ ನಾನು ಅದನ್ನು ಗಿಫ್ಟ್ ರ್ಯಾಪ್ ಮಾಡ್ತಾ ಇಲ್ಲ. ಮತ್ತು ಒಂದು ಗ್ರಾಸರಿ ಶಾಪಿಂಗಲ್ಲಿ ತಂದಿದ್ದೆ, ಅದನ್ನು ಕೂಡ ನೋಡ್ಬಿಟ್ಟಿದ್ದಾಳೆ. ಸೊ 3 ಗಿಫ್ಟ್ ಇದೆ ಇನ್ನು, ಅದನ್ನು ನಾನು ರ್ಯಾಪ್ ಮಾಡ್ತಾ ಇಲ್ಲ. ಮತ್ತು ಇನ್ನೂ ಒಂದು ಡೈಮಂಡ್ ಇಯರಿಂಗು, ನೀವು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ದೀರಾ. ಡೈಮಂಡ್ ಇಯರಿಂಗ್ ಬಗ್ಗೆ ತುಂಬ ಜನ ತುಂಬ ಕ್ವೆಶನ್ಸ್ ಕೇಳಿದೆ. ಅಂದರೆ ನೀವು ಕೂಡ ನನ್ನ ಥರನೇ ಫಸ್ಟ್ ಟೈಮ್ ಬೈಯರ್, ಹಾಗಾಗಿ ನಿಮ್ಮಲ್ಲೂ ಕೂಡ ತುಂಬ ಕ್ವೆಶನ್ಸು, ತುಂಬ ಡೌಟ್ಸ್ ಇರುತ್ತಲ್ವ. ನಾನು ಅದನ್ನೆಲ್ಲ ಕಾಮೆಂಟ್ಸ್ ನೋಡಿದ್ದೀನಿ. ನಾನು ಈ ಬರ್ತ್ಡೇ ವ್ಲಾಗ್ಸ್ ಎಲ್ಲ ಆದಮೇಲೆ ಡೀಟೇಲಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಒಂದು 10 ಮಿನಿಟ್ಸ್ ಅಂತ ಬಿಟ್ಟಿದ್ದು, ಆಮೇಲೆ ನಾನು ಹೊರಗಡೆ ಹೋಗಿದ್ನಲ್ಲ, ಮರ್ತೇ ಬಿಟ್ಟಿದ್ದೆ. ಈಗ ಬಂದ ಮೇಲೆ ನೋಡಿ, ಈ ಥರ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನೀರು ಬೀಳುತ್ತೆ, ಅದ್ರ ಮೇಲ್ಗಡೆ ಒಂದು ಜಾಲರಿ ಇಟ್ಟಿದ್ದೀನಿ ಸೋಸೋದಕ್ಕೆ, ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದನ್ನು ಗಟ್ಟಿಯಾಗಿ ಹಿಂಡಬೇಕು ನಾವು. ಅದಕ್ಕೆ ಈಗ ಸೋಸ್ಕೊಳ್ತಾ ಇದ್ದೀನಿ. ನೀರು ಸಪ್ರೇಟ್ ಮಾಡಬೇಕು, ಅದನ್ನು ಎಸಿಬೋದು ಅಥವಾ ಗಿಡಕ್ಕೆ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಹೊತ್ತು ಇಟ್ಟಿರಿ, ಯಾಕಂದರೆ ನಾವು ಇದನ್ನು ಪೇಸ್ಟ್ ಮಾಡಬೇಕು, ಆವಾಗ ಅದು ಬೇಕಾಗುತ್ತೆ. ಸೊ ನೀರೆಲ್ಲ ತೆಗೆದ್ಮೇಲೆ 1-2 ಸರಿ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ಇದೇ ರೀತಿಯಲ್ಲಿ ಪನ್ನೀರ್ ಕೂಡ ಮಾಡೋದು. ಇದು ಅದರಲ್ಲಿ ಏನಪ್ಪ ಅಂದರೆ, ಈ ಥರ ಬಟ್ಟೆಲಿ ಹಾಕಿಬಿಟ್ಟು ಟೈಟಾಗಿ ಅದ್ರ ಮೇಲ್ಗಡೆ ಭಾರ ಇಟ್ಬಿಡಬೇಕು. ಈ ಫಿಲ್ಟರ್ ಮೇಲೇ ಇಟ್ಬಿಟ್ರೆ ನೀರೆಲ್ಲನೂ ಡ್ರೈನ್ ಆಗುತ್ತೆ. ಫುಲ್ ಗಟ್ಟಿಯಾಗಬೇಕು, ಚೂರು ನೀರು ಇರಬಾರ್ದು. ಆದರೆ ಈ ಕ್ರೀಮ್ ಚೀಸಲ್ಲಿ ನಮಗೆ ನೀರಿದ್ರೂ ನಡೆಯುತ್ತೆ, ಗಟ್ಟಿಯಾಗೋ ನೆಸಸರಿ ಇಲ್ಲ. ಸೊ ಜಸ್ಟ್ ಹಿಂಡ್ತಾ ಇದ್ದೀನಿ, ಎಷ್ಟು ನೀರು ಬರುತ್ತೋ ಅಷ್ಟು ಬಂದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಳ್ಳೋದು ಕ್ರೀಮ್ ಥರ ಆಗಲಿ, ಪೇಸ್ಟ್ ಥರ ಆಗಲಿ ಅಂತ ಹೇಳ್ಬಿಟ್ಟು ಆ ನೀರನ್ನು ಎಸಿಬೇಡಿ. ತೆಳ್ಳ ಮಾಡ್ಕೊಳ್ಳೋದಕ್ಕೆ ನಾವು ಅದೇ ನೀರನ್ನು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಕ್ರೀಮ್ ಬೇಕು, ಫ್ರೆಶ್ ಕ್ರೀಮ್ ಅಂತ ಸಿಗುತ್ತಲ್ವ ಅದು, ಅಥವಾ ಈ ಹಾಲಿನ ಮೇಲ್ಗಡೆ ಇದು ಕೆನೆ ತೆಗೆದಿಟ್ಕೊಂಡಿರ್ತೀವಲ್ವ, ಹುಳಿ ಬಂದಿರಬಾರ್ದು, ವಾಸನೆ ಬಂದಿರಬಾರ್ದು. ಸೊ ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು, ಕ್ರೀಮಿನೆಸ್ ಆ್ಯಡ್ ಮಾಡುತ್ತೆ. ನನ್ನ ಹತ್ರ ಒಂದು 3-4 ಸ್ಪೂನಷ್ಟು ಇತ್ತು. ಸೊ 1 ಲೀಟ್ರ್ ಹಾಲಿಗೆ ಒಂದು 4 ಸ್ಪೂನಷ್ಟು ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸಾನು ಬಂದು ಟೇಸ್ಟ್ ಮಾಡ್ತಾ ಇದ್ದಾಳೆ ನೋಡಿ. ಇದು ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಮಿಲ್ಕ್ ಮೇಡ್ನ ಹಾಕ್ಕೊಳ್ಬೋದು, ಕಂಡೆನ್ಸ್ ಮಿಲ್ಕು. ಅದರ್ವೈಸ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು, ಸ್ವಲ್ಪ ನೀರು ಹಾಕಿ. ಅದರದ್ದೇ ನೀರು ಏನು ತೆಗ್ದಿರ್ತೀವಲ್ವ ಅದನ್ನೇ ಹಾಕಬೇಕು. ಸೊ ನಾನು ಸ್ವಲ್ಪ ಕ್ರೀಮ್ ಸ್ವೀಟ್ ಇರಲಿ ಅಂದ್ಬಿಟ್ಟು ಕಂಡೆನ್ಸ್ ಮಿಲ್ಕ್ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು, ಬಟ್ ಪ್ರಿಫರೇಬಲಿ ಅದು ಸ್ವಲ್ಪ ಸಾಲ್ಟಿನೇ ಇರುತ್ತೆ. ಅಂದರೆ ಈ ಚಿಪ್ಸ್ ಜೊತೆ ಡಿಪ್ ತಿಂತಾರೆ ಅಲ್ವಾ, ಅದಕ್ಕೆ ಇದು ಸ್ವಲ್ಪ ಸಾಲ್ಟಿನೇ ಇರಬೇಕು. ಈ ಕ್ರೀಮ್ ಚೀಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಈ ಚೀಸ್ ಕೇಕ್ ಮಾಡ್ತಾರಲ್ವಾ ಅದಕ್ಕೆ ಯೂಸ್ ಮಾಡ್ತಾರೆ. ವಿಪ್ ಕ್ರೀಮ್ ಬದಲು ಇದ್ರದ್ದೇ ಒಂದು ಕ್ರೀಮ್ ಥರ ಮಾಡಿಕೊಂಡು ಮೇಲ್ಗಡೆ ಕೇಕ್ಗೆ ಡೆಕೋರೇಟ್ ಮಾಡ್ತಾರೆ. ಆ್ಯಸ್ ಅ ಡಿಪ್ ಈ ಚಿಪ್ಸ್ ತಿನ್ನಬೇಕಾದ್ರೆ ಯೂಸ್ ಮಾಡ್ತಾರೆ. ಸೊ ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ ಸ್ಮೂತ್ ಆಗಬೇಕು. ಇದು ಫ್ಲೇವರ್ಲೆಸ್, ನಿಮಗೆ ಒಂಚೂರು ಸಾಲ್ಟ್ ಹಾಕಿದಾಗ ಸಾಲ್ಟಿ ಅನಿಸುತ್ತೆ, ಬಟ್ ಕ್ರೀಮಿ ಇರುತ್ತೆ. ಇದನ್ನು ನಾವು ಹಾಗೆ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. 1 ವಾರ 15 ದಿನ ಇಟ್ಕೊಳ್ಬೋದು. ಆ್ಯಸ್ ಅ ಡಿಪ್ ಇದನ್ನು ಯೂಸ್ ಮಾಡ್ಬೋದು. ಮಯೋನೀಸ್ ಯೂಸ್ ಮಾಡ್ತೀವಲ್ವ, ಅದ್ರ ಬದಲು ಇದನ್ನು ಯೂಸ್ ಮಾಡ್ಬೋದು. ಕ್ರೀಮ್ ಚೀಸು ಚಪಾತಿಗೂ ಹಾಕ್ತಾರೆ, ಪಿಜ್ಜಾಗೂ ಹಾಕ್ತಾರೆ. ಸೊ ಇದನ್ನು ರೋಲ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಅಂಗಡಿಯಲ್ಲಿ ರೆಡಿ ಸಿಗುತ್ತೆ, ಅದನ್ನು ನಾನು ಮನೇಲಿ ಮಾಡ್ಕೊಂಡಿರೋದು. तिगड़ा एक टेबल है, इगड़ा एक टेबल है. ये मध्य हमें डेकोरेट करेंगे होते हैं, मतलब तर तिथे एक जरा बलून चिटकीना
जरा खाली पड़ा सकत भी थूज है खाली पडलं तर उडून जाईल ना मग तिथं जरा उंच आणि चिपकी सोडावं तेवढं ಇದು ಲಂಚ್ ಫೀಸ್ಟ್ ಲಂಚ್ಗೆ ಅಂದರೆ ಲಂಚ್ ಫೀಸ್ಟ್ ಅಂದ್ಬಿಟ್ಟು 4 ಕೋರ್ಸ್ ಪಿಜ್ಜಾ ಮೀಲ್ ಅಂದರೆ ಇದು 4 ಇರುತ್ತೆ ಕಟ್ಲೆಟು ಏನೋ ಒಂದು ಡಿಪ್ಪು ಒಂದು ಪಿಜ್ಜಾ ಒಂದು ಡ್ರಿಂಕು ಅಷ್ಟಕ್ಕೆ 199 ಬಟ್ ಇದು ಲಂಚಿಗೆ ಮಾತ್ರನೇ ಅನಿಸುತ್ತೆ ಈವ್ನಿಂಗಿಗೆ ಸಿಗುತ್ತೋ ಇಲ್ವೋ ಕೇಳೋಣ ಹ್ಞೂ ಇರಬೇಕು ಸಾಸು ಡಿಪ್ಪೋ ಏನೋ ಇರುತ್ತೆ ನಾವು ಮೊದಲು ಹೋಗಿದ್ದು ಪಿಜ್ಜಾ ಹಟ್ಟು ಈಗ ಬಂದಿದ್ದೀವಿ ಡಾಮಿನೋಸ್ಗೆ ಇಲ್ಲಿ ಎಂಟರ್ ಆದ ತಕ್ಷಣವೇ ನನಗೆ ಆ್ಯಂಬಿಯನ್ಸ್ ಅಷ್ಟೊಂದು ಖುಷಿ ಕೊಡಲಿಲ್ಲ ವಾಲ್ಸ್ ಎಲ್ಲಾನು ಪ್ಲೇನ್ ಇದೆ ಟೇಬಲ್ ಆಗಲಿ ಚೇರ್ಸ್ ಆಗಲಿ ಯಾವುದೂ ಒಂಥರ ವೈಬ್ ಬರ್ತಾ ಇಲ್ಲ ಇಲ್ಲಿ ಪಾರ್ಟಿ ಮಾಡೋದು ಅಂದರೆ ಹೇಗೆ ಮಾಡೋದು ಇಲ್ಲಿ ತುಂಬಾ ಪ್ಲೇನ್ ವಾಲ್ಸ್ ಇದೆ ಡೆಕೋರೇಟ್ ಮಾಡಿದ್ರೂ ಅದು ಎಲ್ಲಿ ಮಾಡೋದು ಹಾಲ್ ಕೂಡ ಇವ್ರದ್ದು ಚಿಕ್ಕದಿದೆ ಮಕ್ಕಳೇನಾದರೂ ಜಾಸ್ತಿ ಆದರೆ ಗಲಾಟೆ ಅನಿಸುತ್ತೆ ಸೊ ಬೇರೆಯವರು ಯಾರಾದರೂ ಬಂದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂದರೆ ಈಗ ಕಸ್ಟಮರ್ಸ್ ಬರ್ತಾರಲ್ವ ಅವ್ರಿಗೆ ಬಂದರೆ ತೊಂದರೆ ಆಗುತ್ತೆ ತುಂಬಾ ಚಿಕ್ಕದಿದೆಯಲ್ಲ ಅಂತ ಒಳಗಡೆ ಬಂದ ಮೇಲೆ ಅನ್ನಿಸ್ತು ನಿಮ್ಗೆ ಗೊತ್ತಿರೋ ಪ್ರಕಾರ ನಾವು ಯೂಶ್ವಲಿ ಪಿಜ್ಜಾ ಹಟ್ಗೆ ಯಾವಾಗಲೂ ಹೋಗೋದು ಯಾಕಂದರೆ ನನಗೆ ಡಾಮಿನೋಸ್ಗೂ ಪಿಜ್ಜಾ ಹಟ್ಗೂ ಪಿಜ್ಜಾ ಟೇಸ್ಟ್ ಹೇಳಿದ್ರೆ ನನಗೆ ಪಿಜ್ಜಾ ಹಟ್ದು ಇಷ್ಟ ಆಗುತ್ತೆ ಡಾಮಿನೋಸ್ಗೆ ಕಂಪೇರ್ ಮಾಡಿದ್ರೆ ಸೊ ನಾನು ಮೊದಲು ಅಲ್ಲಿಗೆ ಹೋದೆ ಅಲ್ಲಿದ್ದು ಆ್ಯಂಬಿಯನ್ಸ್ ಎಲ್ಲನೂ ನೋಡಿದ್ರಲ್ಲ ಚೆನ್ನಾಗಿತ್ತು ಡೆಕೋರೇಟ್ ಹೇಗೆ ಮಾಡ್ಬೋದು ಅಂತಾನು ಪ್ಲ್ಯಾನ್ ಮಾಡಿ ಬಂದ್ವಿ ಸೊ ಇಲ್ಲಿ ಮೀಲ್ಸ್ ಅಲ್ಲಿ ಹೊರಗಡೆ ಹಾಕಿದ್ರಲ್ವಾ ಆ ಮೀಲ್ಸ್ ಏನು ಅಂತ ನೋಡೋದಕ್ಕೆ ಬಂದ್ವಿ ಅದು ಬಿಟ್ಟರೆ ಬೇರೆ ಆಪ್ಷನ್ನು ಸಿಂಗಲ್ಲು ಪರ್ಸ್ನಲ್ಲು ಮೀಡಿಯಮ್ಮು ಆ ಥರ ಇದೆ ಅದು 4 ಕೋರ್ಸ್ ಮೀಲ್ ಚೆನ್ನಾಗಿತ್ತು ಆಪ್ಷನ್ನು ಬಟ್ ಆ್ಯಂಬಿಯನ್ಸ್ ನಮಗೆ ಇಲ್ಲಿ ಖುಷಿ ಆಗ್ತಾ ಇಲ್ಲ ಅದು ಬಿಟ್ಟರೆ ಬೇರೆ ಇನ್ನೇನಿದೆ ಆಪ್ಷನ್ಸು ಅಂತ ನೋಡ್ತಾ ಇದ್ದೀವಿ ಡಾಮಿನೋಸ್ಗೆ ನಾವು ತುಂಬ ದಿನ ಆದಮೇಲೆ ಇದೇ ಫಸ್ಟ್ ಬಂದಿರೋದು ಆ್ಯಂಡ್ ಆ ಕೋರ್ಸ್ ಮೀಲ್ ಇತ್ತಲ್ಲ ಅದು ಬರೀ ಮಧ್ಯಾಹ್ನದ ಹೊತ್ತು 3 ಗಂಟೆ ಒಳಗಡೆ ಮಾತ್ರ ಅಂತೆ ಅದಾದಮೇಲೆ ಕೊಡೋದಿಲ್ಲ ನಾವು ಈವ್ನಿಂಗಿಗೆ ಪ್ಲ್ಯಾನ್ ಮಾಡ್ತಾ ಇರೋದು ಸೊ ರಾಜೇಶ್ಗೆ ಆ್ಯಂಬಿಯನ್ಸ್ ಇಷ್ಟ ಆಗಲಿಲ್ಲ ಅಯ್ಯೋ ಬೇಡ ಬಿಡೋ ನಾವು ಯೂಶ್ವಲಿ ಪಿಜ್ಜಾಟ್ಗೆ ಹೋಗೋದು ಅದಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ರು ಸೊ ಅದು ವೆನ್ಯೂ ಎಲ್ಲ ನೋಡಿಕೊಂಡು ಈಗ ಕೇಕ್ ಆರ್ಡ್ರ್ ಕೊಡೋಣ ಅಂತ ಬಂದಿದ್ದೀವಿ ಸೊ ಕೇಕ್ನ ಲಿಸ್ಟ್ ಇದು ಏನೇನಿದೆ ಯಾವ ಥರದ ಕೇಕು ಅದರ ರೇಟು ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ ಸೊ ಆರ್ಡ್ರ್ ಕೊಟ್ಬಿಟ್ಟು ಹೋಗ್ತೀವಿ ಈಗ ಬಂದಿದ್ದೀವಿ ಗ್ರಾಸರಿ ಶಾಪ್ಗೆ ಬರ್ತ್ಡೇಗೆ ನನಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಅಂದರೆ ನಾನು ಮನೇಲಿ ಕಪ್ ಕೇಕ್ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ನನಗೆ ಏನೇನು ಬೇಕೋ ಅದಕ್ಕೆ ಎಸೆನ್ಸ್ ಬೇಕಾಗತ್ತೆ ಮತ್ತು ಮೈದಾ ಹಿಟ್ಟು ಅದು ಇದು ಎಲ್ಲ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು ಸೊ ಅದನ್ನ ತೊಗೊಳಕ್ಕೆ ಬಂದಿದ್ದೀನಿ ಇದು ಸೂಪರ್ ಮಾರ್ಕೆಟ್ ಇಲ್ಲಿ ಒಂದೇ ಕಡೆ ನನಗೆ ಈ ವಿಪ್ ಕ್ರೀಮ್ ಸಿಗೋದು ಸೊ ಅದನ್ನು ತೊಗೊಳ್ತಾ ಇದ್ದೀನಿ ಮತ್ತು ಜ್ಯೂಸು ಅದು ಇದು ಬೇಕಾಗುತ್ತಲ್ಲ ಮತ್ತು ಚಿಪ್ಸ್ ನಾನು ಇಲ್ಲಿ ತೊಗೊಳೋದಿಲ್ಲ ಈ ಫ್ರೆಶ್ ಮಾಡ್ತಾರಲ್ವ ಅಲ್ಲಿ ತೊಗೊಳ್ತೀನಿ ಇಲ್ಲಿ ನಾನು ಅವತ್ತು ಮಾತಾಡಬೇಕಾದ್ರೆ ರಾಜೇಶ್ ಜೊತೆ ಅವ್ರು ಹೇಳ್ತಿದ್ರಲ್ವ ಚಿಪ್ಸಲ್ಲಿ ಕೂಡ ಈ ಟೇಸ್ಟ್ ಮೇಕರ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾನು ಪ್ಯಾಕೆಟ್ ತೊಗೊಳೋದಕ್ಕೆ ಹೋಗೋದಿಲ್ಲ ಫ್ರೆಶ್ ತೊಗೊಳ್ತೀನಿ ಸ್ನೇಹಿತರೆ ಈಗ ಸಾನು ಆಟಾಡೋದಕ್ಕೆ ಹೋಗಿದ್ದಾಳೆ ಸೊ ನಾವು ಅಲ್ಲಿ ಹೋಗಿ ನೋಡಿ ಬಂದ್ವಲ್ಲ ಅದೆಲ್ಲ ಅಲ್ಲಿದು ಅಪ್ಡೇಟ್ ಮಾಡೋಣ ಅಂತ ನಿಮಗೆ ಇವಾಗ ಶುರು ಮಾಡಿದೆ ನಾವು ಸ್ವಲ್ಪ ಜನ ಆದರೆ ಮನೇಲಿ ಮಾಡ್ತಾ ಇದ್ವಿ ಆದರೆ ಈ ಸರಿ ತುಂಬ ಜನ ಆಗ್ತಾ ಇದ್ದಾರೆ ನಮ್ಮ ಸಾನು ಇನ್ವೈಟ್ ಮಾಡಿರೋದೇ ಮಿನಿಮಮ್ 10-15 ಜನ 15 ಜನನ ಇನ್ವೈಟ್ ಮಾಡಿರೋದು ಅದರಲ್ಲಿ ಒಂದು 3-4 ಜನ ನಾವು ಬರೋಕ್ಕಾಗೋದಿಲ್ಲ ಅಂತ ಮೊದಲೇ ಹೇಳಿದ್ದಾರೆ ನಮ್ಮ ಅವಳ ಸ್ಕೂಲಿಂದ ಬರ್ತಾ ಇರೋದು ಅವ್ರ ಫ್ರೆಂಡ್ಸ್ ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲೂ ಒಂದು 5-6 ಜನ ಅಂತೂ ಇದ್ದಾರೆ ಸೊ ಎಲ್ಲ ಸೇರಿದ್ರೆ ಜಾಸ್ತಿ ಆಗ್ತಾರೆ ಅಂಥೇಳಿ ನಾವು ಈ ಸರಿ ಹೊರಗಡೆ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಹೋಟೆಲಲ್ಲಿ ಮಾಡೋಣ ಅಂತ ಒಂದು ಸಾರಿ ಅನ್ನಿಸ್ತು ಬಟ್ ತುಂಬಾ ಶಾರ್ಟ್ ನೋಟಿಸಲ್ಲಿ ನಮಗೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ನಾನು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ಊರಿಂದ ಎಲ್ಲನೂ ಬರಬೇಕು ಅದೆಲ್ಲ ಯೋಚನೆ ಮಾಡಿ ಬೇಡ ಈ ಸರಿ ಬೇಡ ತುಂಬಾ ಶಾರ್ಟ್ ನೋಟಿಸ್ ಆಗುತ್ತೆ ಸದ್ಯಕ್ಕೆ ಈ ಮಕ್ಕಳಿಗೆ ಟ್ರೀಟ್ ಕೊಡೋಣ ಅಂತ ಹೇಳಿಬಿಟ್ಟು ನಾವು ಜಾಗಗಳನ್ನ ನೋಡಿ ಬಂದಿದ್ದೀವಿ ಎಲ್ಲಿ ಮಾಡ್ತಾ ಇದ್ದೀವಿ ಅಂತ ನಾನು ಈಗಲೇ ತಿಳಿಸಲ್ಲ ಇದು ನಮ್ಮ ಸಾನುಗೂ ಸರ್ಪ್ರೈಸು ನಿಮಗೂ ಕೂಡ ಸರ್ಪ್ರೈಸು ಓಕೆ ನಾವು 4 ಪ್ಲೇಸ್ಗೆ ಹೋಗಿದ್ವಿ ಅಂದರೆ ಪಿಜ್ಜಾ ಹಟ್ಟು ಡಾಮಿನೋಸ್ ಬರ್ಗರ್ ಕಿಂಗ್ ಮತ್ತು ಇನ್ನೊಂದು ಯಾವುದು ಮೆಕ್ಡಿ ಎಲ್ಲ ಕಡೆನೂ ಹೋಗಿ ನೋಡಿ ಮಾತಾಡಿ ಬಂದಿದ್ದೀವಿ ಸೊ ಡಿಸೈಡ್ ಮಾಡಿ
ಸೊ ಎಲ್ಲಿ ಅಂತ ಡಿಸೈಡ್ ಆಯಿತು, ಅದನ್ನು ನಾನು ನಿಮಗೆ ಬರೋ ವ್ಲಾಗಲ್ಲಿ ತಿಳಿಸ್ತೀನಿ. ಓಕೆ ಸ್ನೇಹಿತರೆ, ಇವತ್ತು ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇನ್ನು 2 ಡೇಸ್ ಇದೆ ನಮ್ಮ ಸಾನು ಬರ್ತ್ಡೇ. ಓಕೆ, ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬೈ ಬೈ, ಟೇಕ್ ಕೇರ್.